ಲಂಕೇಶ್ರಷ್ಟು ಪ್ರಬುದ್ಧವಾದ ಭಾಷೆ ಇಲ್ಲದೆ ಹೋಗಿರ್ಬೋದು ನಮ್ಮ ಸದಾನಂದ ಬಾಮಣಿ ಅವ್ರದ್ದು. ಆದರೆ ನಿಷ್ಠುರವಾಗಿ ಬರೆಯುವಂಥದ್ದು, ಸತ್ಯ ಹೇಳುವಂಥ ಕೆಲಸವನ್ನು ತಮಗೆ ತಿಳಿದ ಭಾಷೆಯಲ್ಲಿ ಮಾತಾಡಿದ್ದಾರೆ, ಅಲ್ಲೆಲ್ಲ ಮಾತಿಲ್ಲ. ಅದರಲ್ಲೂ ಮಟಗ ಆಡುವಂಥವ್ರ ಮೇಲೆ, ಸಾರಾಯಿ ಕದ್ದು ಮಾರುವಂಥವ್ರ ಮೇಲೆ, ಸಮಾಜ ವಿರೋಧಿ ಕೆಲಸ ಮಾಡುವಂಥವರು, ಸಮಾಜದ ಟ್ಯಾಕ್ಸ್ಗಳನ್ನು ಹೊಡೆದು ದುಡ್ಡು ಹೊಡೆದು ಪರ್ಸೆಂಟೇಜ್ ವ್ಯವಹಾರ ಮಾಡುವಂಥ ರಾಜಕಾರಣಿಗಳ ಮೇಲೆ, ಪ್ರತಿಯೊಬ್ಬರ ಮೇಲೆ, ಭೂಗಳ್ಳರ ಮೇಲೆ, ಭೂ ಮಾಫಿಯಾ ಮೇಲೆ, ಸಾರಾಯಿ ಮಾಫಿಯಾ ಮೇಲೆ ಅವ್ರು ಮಾತಾಡೋದನ್ನು ಕೇಳಿದಾಗ ನಮಗೆ ಅನಿಸ್ತದೆ ಇವ್ರು ಇನ್ನೂ ಓದಿದ್ದಾರೆ ಹೇಗೆ ಅಂತ. ಯಾಕಂದರೆ ಈ ದೇಶದಲ್ಲೇ ಪತ್ರಿಕಾ ರಂಗದಲ್ಲಿ ಸತ್ಯ ಹೇಳೋದಪ್ಪ ಅಂತಂದ್ರೆ ಭಾಳ ಕಷ್ಟದ ಕೆಲಸ. ಅದರಲ್ಲೂ ಇವತ್ತು ಗೋಧಿ ಮೀಡಿಯಾ ಅಂತ ನಾವು ಕರಿತೀವಲ್ಲ, ಇದೆಲ್ಲ ಇವತ್ತು ಯಾರ ಕೈಲಿದಪ್ಪ ಅಂದ್ರೆ ಇವತ್ತು ಕಾರ್ಪೊರೇಟ್ ಕೈಲಿದೆ. ಇವು ಬಡ ಪತ್ರಕರ್ತರು ಬದುಕೋದು ಸಾಧ್ಯ ಇಲ್ಲ ಅನ್ನುವಂಥ ಪ್ರಸಂಗದಲ್ಲೇ, ಸಣ್ಣ ಪತ್ರಕರ್ತರು ಬದುಕೋದಂತೆ ಅಸಾಧ್ಯ ಅನ್ನುವಂಥ ಪ್ರಸಂಗದಲ್ಲೇ ಸದಾನಂದ ಬಾಮಣಿ ಅಂತವರು, ಅವ್ರ ಜೊತೆಗೆ ಬಾಪುಗೌಡ ಪಾಟೀಲ್ ಅಂತವರು, ಇನ್ನೂ ಅಲ್ಲಲ್ಲಿದ್ದಾರೆ ಮಿನುಕು ಹುಳುಗಳಾಗ, ಕತ್ತಲೆಯಲ್ಲಿ, ಭಯಂಕರ ಕತ್ತಲೆಯಲ್ಲಿ ಮಿನುಕು ಹುಳುಗಳು ದಾರಿ ತೋರಿಸುವಂಥ ವ್ಯಕ್ತಿಗಳಿಗೆಲ್ಲ ಇಂಥವ್ರನ್ನ ಪಾಪ ಈ ಮಟಕ ವ್ಯವಸ್ಥೆ ಮೇಲೆ ಮತ್ತೊಂದು ಮೇಲೆ ಬರೋದಕ್ಕಾಗಿ ಅವ್ರ ಮೇಲೆ ದೈಹಿಕ ಹಲ್ಲೆ ಆಗಿದೆ ಅನ್ನುವಂಥ, ಈ ಹಲ್ಲೆ ಮಾಡಿದವರು ಮಟಕದವರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನೂ ಇರ್ಬೋದು ಬೇರೆದವರು, ಭಾಳ ಜನ ಹಿಂದಿರ್ಬೋದು, ಯಾರೋ ಅನ್ನೋದನ್ನು ತನಿಖೆ ಮಾಡಿ ಹೇಳಬೇಕಾಗಿದ್ದು ಇವತ್ತಿನ ಸರ್ಕಾರದ ಕೆಲಸ. ಮತ್ತು ಸಣ್ಣ ಮತ್ತು ಸತ್ಯ ಹೇಳೋ ಪತ್ರಕರ್ತನ ಸಹ ಜೀವ ಉಳಿಸುವಂಥ ಕೆಲಸ ಸರ್ಕಾರದ ಹೊಣೆ. ಹೌದು, ನಾವು ಪ್ರಜಾಪ್ರಭುತ್ವವಾದಿಗಳು ದೊಡ್ಡ ದೊಡ್ಡ ಮಾತಾಡ್ತೀವಿ, ಘೋಷಣೆಗಳನ್ನು ಮಾಡ್ತೀವಿ, ಭಾಷಣಗಳನ್ನು ಮಾಡ್ತೀವಿ, ಉದ್ದುದ್ದೆ ಮಾತಾಡ್ತೀವಿ. ಆದರೆ ವಾಸ್ತವದಲ್ಲಿ ಇವರು ದುಷ್ಟತನ ಹೇಗಿರ್ತದಪ್ಪ ಅಂತಂದರೆ, ಮೊದಲು ವಯಸ್ಸಾದಂಥವರು ಸದಾನಂದ ಬಾಮಣಿ ಅವರು ಅಂಥವ್ರು ಸಿಗೋದು ಅಪರೂಪ. ಸತ್ಯದ ರೂಪದಲ್ಲಿ ಹೇಳುವಂಥದ್ದು, ನಗ್ನ ಶಬ್ದಗಳಲ್ಲಿ ಹೇಳುವಂಥದ್ದು ಅವರ ಜಾಯಮಾನ. ಅಂಥ ವ್ಯಕ್ತಿ ಮೇಲೆ ಹಲ್ಲೆ ಆದದ್ದನ್ನು ನಿಜವಾಗಿಯೂ ದೊಡ್ಡ ಸುದ್ದಿ ಆಗಬೇಕಾಯ್ತು. ನಮ್ಮ ಮೇನ್ ಮೀಡಿಯಾ